ನಮಸ್ತೆ ಸ್ನೇಹಿತರೆ, ಆಶಾ ಪರಮೇಶ ಯೂಟ್ಯೂಬ್ ಚಾನಲ್ಗೆ ಬನ್ನಿ. ಇವತ್ತು ನಿಂಬೆಹಣ್ಣಿನ ದೀಪದ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಆಷಾಢ ಮಾಸ ಬಂತು. ಆಷಾಢ ಮಾಸದಿಂದ ಒಂದೊಂದೇ ಹಬ್ಬ ವ್ರತಗಳು ಮತ್ತು ನೆಕ್ಸ್ಟ್ ಚಾತುರ್ಮಾಸ ಬರುತ್ತೆ. ಚಾತುರ್ಮಾಸಗಳು ಅಷ್ಟೇ ಸಾಲು ಸಾಲಾಗಿ ನಮ್ಗೆ ಹಬ್ಬ ಬರುತ್ತೆ, ವ್ರತಗಳಿರ್ತವೆ. ಹೀಗೆ ಎಲ್ಲ ಒಂದೊಂದೇ ಆಗಿ ತಿಳ್ಕೊಳ್ತಾ ಹೋಗೋಣ. ಮತ್ತು ಇವಾಗ ಆಷಾಢ ಮಾಸದಲ್ಲಿ ತುಂಬ ಮಹತ್ವ ಆಗಿರ್ತಕ್ಕಂಥದ್ದು ಅಂತಂದರೆ ದೀಪದ ಬಗ್ಗೆ, ಅದು ನಿಂಬೆಹಣ್ಣಿನ ದೀಪದ ಬಗ್ಗೆ. ದೇವಿಗಳಿಗೆ ನಿಂಬೆಹಣ್ಣು ದೀಪ ಹಚ್ಚಿದರೆ ತುಂಬ ಪ್ರಿಯ. ಹಂಗಾಗಿ ಏನೇ ನಮ್ಮ ಬಯಕೆಗಳಿದ್ದರೆ ಅದನ್ನು ಸಂಕಲ್ಪ ಮಾಡಿಕೊಂಡು ನಿಂಬೆಹಣ್ಣಿನ ದೀಪ ಹಚ್ಚಿದರೆ ನಮ್ಮ ಸಂಕಲ್ಪ ಈಡೇರುತ್ತೆ ಅನ್ನೋ ನಂಬಿಕೆ ನಮಗೆಲ್ಲ ಇದೆ ಅಲ್ವಾ. ಬನ್ನಿ, ಹೇಗೆ ಹಚ್ಚೋದು ನಿಂಬೆಹಣ್ಣಿನ ದೀಪ, ಎಷ್ಟು ದೀಪ ಹಚ್ಚಿದರೆ ಏನೇನು ಫಲ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ, ಮುಂದೆ ನೋಡಿ. ತದನಂತರ ನಿಮಗೆ ಒಂದು ಇವಾಗ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಿಂಬೆಹಣ್ಣು, ಪತ್ರೆ ಮತ್ತು ಭಸ್ಮ, ಕುಂಕುಮ ಎಲ್ಲ ಕೊಡ್ತಾರಲ್ವ, ಅದನ್ನು ನಾವು ಮನೆಗೆ ತಂದು ಏನು ಮಾಡಬೇಕು ಅಂತಲೂ ನಾನು ತಿಳಿಸ್ಕೊಡ್ತೀನಿ. ಓಕೆ, ಮುಂದೆ ನೋಡ್ತಾ ಇರಿ ವಿಡಿಯೋ. ದೇವಿಗೆ ಶರಣಾಗಿ ನಾವು ನಿಂಬೆಹಣ್ಣಿನ ಮಾಲೆ ಸಹ ಅರ್ಪಣೆ ಮಾಡ್ಬೋದು. ನಿಂಬೆಹಣ್ಣು ಎಷ್ಟು ನಿಂಬೆಹಣ್ಣು ಅಂದರೆ 11, 21, 51, 108 ಇಷ್ಟು ನಿಂಬೆಹಣ್ಣುಗಳನ್ನ ನಾವು ಹರಕೆ ಕಟ್ಕೊಂಡು ಅಷ್ಟು ಮಾಲೆ ಇದು ಮಾಡಿಕೊಂಡು 11 ವಾರ ರಾಹುಕಾಲದ ಟೈಮಲ್ಲಿ ಮಂಗಳವಾರ, ಶುಕ್ರವಾರ ದೇವಿಗೆ ಅರ್ಪಣೆ ಮಾಡಿ ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಬಹುದು. ಇದು ಒಂದು. ಈಗ ಮತ್ತೆ ಬನ್ನಿ, ಇವಾಗ ದೀಪ ಹೇಗೆ ಹಚ್ಚೋದು ಅಂತ ತೋರಿಸ್ತಿದ್ದೀನಿ. ನಿಂಬೆಹಣ್ಣು ತೊಳೆದುಬಿಟ್ಟು ಅದನ್ನು ಬಟ್ಟೆ ತೊಗೊಂಡು ಒರೆಸ್ಕೊಂಡು ದೇವಸ್ಥಾನದಲ್ಲಾದರೂ ನೀವು ರೆಡಿ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಮನೆಯಲ್ಲಾದರೂ ರೆಡಿ ಮಾಡ್ಕೊಂಡು ಹೋಗಿ. ನಾನೀಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ನಿಂಬೆಹಣ್ಣು ಕಟ್ ಮಾಡ್ಕೋಬೇಕು. ಅಡ್ಡಡ್ಡವಾಗಿ ನಿಂಬೆಹಣ್ಣು ಕಟ್ ಮಾಡ್ಕೊಂಡ್ಬಿಟ್ಟು ಅದರೊಳಗಿರ್ತಕ್ಕಂಥ ರಸ ಮತ್ತು ತಿರುಳನ್ನ ಒಂದು ಬಟ್ಲಲ್ಲಿ ಏನಕ್ಕಾರ ಒಂದು ಒಟ್ಟಲ್ಲಿ ಒಂದು ಸಪ್ರೇಟಾಗಿ ಇದು ಮಾಡ್ಕೊಳ್ಳಿ. ಈ ನಿಂಬೆಹಣ್ಣು ತಿರುಳಾಗಲಿ ಇಲ್ಲ ಅಂತ ಅಂದರೆ ಹುಳಿ ಏನಂತೀವೋ ಅದನ್ನು ಯಾವುದೇ ಕಾರಣಕ್ಕೂ ಅಡುಗೆಗೆ ಬಳಸಬಾರ್ದು. ಒಂದು ಗಿಡದ ಬುಡಕ್ಕೆ ಹಾಕಬೇಕು. ಅದು ನಾವು ಯಾವುದೇ ಕಾರಣಕ್ಕೂ ಅಡುಗೆಗೆ ಬಳಸಬಾರ್ದು. ಅದೆಲ್ಲ ತೆಗೆದುಬಿಟ್ಟು ಅದನ್ನು ಇದು ಮಾಡಿಬಿಟ್ರೆ ದೀಪ ಬರುತ್ತೆ ನೋಡಿ. ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ, ಆ ಥರ ದೀಪ ಮಾಡ್ಕೊಳ್ಳಿ. ನಾನಿವಾಗ ನಿಮ್ಗೆ ತೋರಿಸೋದಕ್ಕೋಸ್ಕರ ಒಂದು ನಿಂಬೆಹಣ್ಣನ್ನು ಇದು ಮಾಡಿದ್ದೀನಿ. ಎಷ್ಟೆಷ್ಟು ನಿಂಬೆಹಣ್ಣಿನ ದೀಪ ಹಚ್ಚಿದ್ರೆ ಏನೇನು ಫಲ ಅಂತಲೂ ನಾನು ತಿಳಿಸ್ಕೊಡ್ತೀನಿ. ಈ ಥರ 2 ನಿಂಬೆಹಣ್ಣು ಇದು ಮಾಡಿಕೊಂಡು ಹುಳಿ ಸೈಡ್ಗೆ ಇಟ್ಕೊಬಿಡಿ, ಇಲ್ಲಾಂದರೆ ಮರ ಬುಡಕ್ಕೆ ಹಾಕ್ಬಿಡಿ. ಅಲ್ಲಿ ದೇವಸ್ಥಾನದಲ್ಲಿ ಮರ ಬುಡ ಇದ್ದೇ ಇರುತ್ತೆ, ಹಾಕಿ ಈ ಥರ ತುಪ್ಪದ ಬತ್ತಿ 2 ತುಪ್ಪದ ಬತ್ತಿ, ಒಂದು ನಿಂಬೆಹಣ್ಣಿನ ದೀಪಕ್ಕೆ 2 ತುಪ್ಪದ ಬತ್ತಿ ಸೇರಿಸಿ ಅದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ. ಪ್ಲೇಟ್ಗೂ ಅರಿಶಿನ ಕುಂಕುಮ ಹಚ್ಚಿ ಮತ್ತು ನಿಂಬೆಹಣ್ಣಿಗೂ ಸಹ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ನಾವು ಇದು ಮಾಡ್ಕೊಳ್ಳಿ. ಮತ್ತು ಹೂವು ತೊಗೊಂಡೋಗಿರ್ತೀರಲ್ಲ, ಹೂವಿಂದ ದೀಪಗಳನ್ನ ಅಲಂಕಾರ ಮಾಡ್ಕೊಳ್ಳಿ. ಅಲ್ಲಿ ಮತ್ತು ನೀವು ಸ್ವಲ್ಪ ರಂಗೋಲಿ ಪುಡಿ ತೊಗೊಂಡೋಗಿರಿ. ಒಂಚೂರು 1-2 ಎಳೆ ರಂಗೋಲಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ನಾವೆಲ್ಲಿ ದೀಪ ಹಚ್ತೀವಲ್ಲಿ ಏನಂದರೆ ರಂಗೋಲಿ ಪುಡಿ ಅಂತ ಒಂದು ಶುಭಪ್ರದ ಅಲ್ವಾ, ಶುಭ ಸಂಕೇತ. ಹಾಗಾಗಿ 1-2 ಎಳೆ ರಂಗೋಲಿ ಹಾಕ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. 2 ಎಳೆ ರಂಗೋಲಿ ಹಾಕ್ಕೊಂಡ್ಬಿಟ್ಟು ಈ ಥರ ಹೂವಿಂದ ಅಲಂಕಾರ ಮಾಡಿ ರಂಗೋಲಿ ಮೇಲೆ ಇಟ್ಬಿಟ್ಟು ದೇವಿಗೆ ದೀಪ ಹಚ್ಚಿ ಅಲ್ಲೇ ಬೆಳಗಿಸ್ಬಿಟ್ಟು, ಆದಷ್ಟು ದೀಪ ಬೆಳಗಬೇಕಾದ್ರೆ ನಾವು ದೀಪ ಇರೋವರೆಗೂ ಆದಷ್ಟು ಅಲ್ಲಿದ್ದು ಅಟ್ಲೀಸ್ಟು ದೇವರ ಸ್ಮರಣೆ ಮಾಡಿಕೊಂಡು ಕೂತ್ಕೊಂಡು ನಮ್ಮ ಕಷ್ಟಗಳನ್ನು ದೇವ್ರ ಹತ್ರ ಪಾದಗಳಿಗೆ ಅರ್ಪಣೆ ಮಾಡಬೇಕು. ಊದ್ಬತ್ತಿಲಿ ಬೆಳಗಿಸಿ ದೀಪನ ಊದ್ಬತ್ತಿಲಿ ಬೆಳಗಿಸ್ಬಿಟ್ಟು ಹಚ್ಚಿ ಬೆಳಗ್ಬಿಟ್ಟು ಅಲ್ಲಿ ಇರೋವರೆಗೂ ನೀವು ಆದಷ್ಟು ಇರೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂತಂದರೆ ಓಕೆ, ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂದರೆ ನೀವು ಸಂಕಲ್ಪ ಮಾಡ್ಕೊಂಬಂದಿರ್ತೀರಲ್ಲ, ಬೆಳಗ್ಬಿಟ್ಟು ಅಲ್ಲಿ ಇಟ್ಟು ಬನ್ನಿ. ಅದಾದ ನಂತರ ನೀವು ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಗೊತ್ತಾ, ನೀವೇನು ತೊಗೊಂಡೋಗಿರ್ತೀರ ಮಂಗಳ ದ್ರವ್ಯಗಳನ್ನ ಅದನ್ನು ದೇವರಿಗೆ ಫಸ್ಟ್ ಅರ್ಪಣೆ ಮಾಡಿಬಿಟ್ಟು ದೇವಸ್ಥಾನದೊಳಗೆ ಹೋಗಿ ಕೊಟ್ಬಿಟ್ಟು ಅಲ್ಲಿ ಸಂಕಲ್ಪ ಮಾಡಿಕೊಂಡು ಕೈ ಮುಗಿದು ಹೊರಗಡೆ ಬಂದು ದೀಪ ಹಚ್ಚಬೇಕು. ಮತ್ತು ಎಷ್ಟೆಷ್ಟು ದೀಪ ಹಚ್ಚಬೇಕು ಅಂದರೆ ಒಂದು ನಿಂಬೆಹಣ್ಣಲ್ಲಿ 2 ದೀಪ ಆಗುತ್ತಲ್ಲ, ಅದು ಒಂದು ಹಣಕಾಸಿಗೆ 2 ನಿಂಬೆಹಣ್ಣಿನ ದೀಪ ಹಚ್ಚಬೇಕು. ಅಂದರೆ ಒಂದು ನಿಂಬೆಹಣ್ಣು ತೊಗೊಂಡ್ರೆ 2 ದೀಪ ಆಗುತ್ತೆ ಅಲ್ಲಿಗೆ. ಮತ್ತು ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂತಂದರೆ 3 ನಿಂಬೆಹಣ್ಣು ತೊಗೊಂಡೋಗಿ ಅಲ್ಲಿ 6 ದೀಪ ಹಚ್ಚಿ, ವ್ಯಾಪಾರಕ್ಕಾಗಿ ಏನಾದರೂ ನೀವು ಹಚ್ತಾ ಇದ್ದೀರಾ ಅಂದರೆ 5 ನಿಂಬೆಹಣ್ಣು ತೊಗೊಂಡೋಗಿ 10 ದೀಪ ಹಚ್ಚಿ, ಶತ್ರುಗಳ ನಿವಾರಣೆಗೆ, ಶತ್ರುಗಳ ಕಾಟ ಏನಾದರೂ ಇದೆ ಅಂತ ನಿಮ್ಮ ಮನಸ್ಸಿಗೆ ಏನಾದರೂ ಅನಿಸಿದ್ರೆ 9 ದೀಪಗಳನ್ನ ತಗೊಂಡೋಗಿ 18 ದೀಪ ಆಗುತ್ತೆ, ಅದನ್ನು ಹಚ್ಚಿ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಿಂಬೆಹಣ್ಣಿನ ದೀಪ ಹಚ್ಚಬಾರ್ದು. ನಿಂಬೆಹಣ್ಣಿನ ದೀಪ ಶಕ್ತಿ ದೇವತೆಗಳಿಗೆ ಮಾತ್ರ ಹಚ್ಚಿ. ಶಕ್ತಿ ದೇವತೆಗಳಾದಂಥ ಮಾರಮ್ಮ, ಚಾಮುಂಡಿ, ದುರ್ಗಾ ಪರಮೇಶ್ವರಿ, ಬಂಡಿ ಮಹಾಕಾಳಿ, ಕೊಲ್ಲಾಪುರದಮ್ಮನಿಗೆ ಹಚ್ಚಿ. ಹೀಗೆ ರಾಹುಕಾಲದಲ್ಲಿ ಮಾತ್ರ ದೇವರಿಗೆ ನಿಂಬೆಹಣ್ಣಿನ ದೀಪ
ಹಚ್ಚಿ. ಅದು ಶುಕ್ರವಾರ ಮಂಗಳವಾರ ಮಾತ್ರ ಹಚ್ಚಿ, ತುಂಬ ಒಳ್ಳೆಯದು. ಮಂಗಳವಾರ 3:30ಯಿಂದ 5 ಗಂಟೆವರೆಗೂ ರಾಹುಕಾಲ ಇರುತ್ತೆ. ಶುಕ್ರವಾರ 10:30ಯಿಂದ 12 ಗಂಟೆವರೆಗೂ ರಾಹುಕಾಲ ಇರುತ್ತೆ. ಒಂದು ಸ್ವಲ್ಪ ನಿಮಿಷಗಳ ಕಾಲ ಆಚೆ ಈಚೆ ಆಗ್ಬೋದು, ಯಾಕಂದರೆ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಥರ ಒಂದು ಹೆಚ್ಚು ಕಮ್ಮಿ ಸೂರ್ಯ ಉದಯ ಇರುತ್ತಲ್ಲ, ಆ ಇದರಲ್ಲಿ ಒಂದು ನಿಮಿಷಗಳು ಮಾತ್ರ ಹೆಚ್ಚು ಕಮ್ಮಿ ಆಗುತ್ತಷ್ಟೇ. ಮತ್ತು ದೇವಿಗೆ 3 ಇಲ್ಲಾಂದರೆ 5 ಪ್ರದಕ್ಷಿಣೆ ಹಾಕಿ ತುಂಬ ಒಳ್ಳೆಯದು. ದೇವರಿಗೆ ನಾವು ಮನಸ್ಫೂರ್ತಿಯಾಗಿ ದೇವರಿಗೆ ಬೆಳಗ್ಗೆ ಅಲ್ಲಿ ಅವರು ಪ್ಲೇಸ್ ಮಾಡಿಕೊಟ್ಟಿರ್ತಾರೆ ದೇವಸ್ಥಾನದವರು, ಅಲ್ಲೇ ಹಚ್ಬಿಟ್ಟು ಬೆಳಗ್ಗೆ ಬನ್ನಿ. ಮತ್ತು ಇದು ದೇವ್ರ ಕಡೆಯಿಂದ ಇವಾಗ ಏನೇನು ಮಾಡಬೇಕು ಅಂದರೆ, ಅಲ್ಲಿ ನಿಂಬೆಹಣ್ಣು, ನಿಮಗೆ ಪತ್ರೆ, ಈಗ ಬೇವಿನ ಸೊಪ್ಪು ಆಗಲಿ, ಭಸ್ಮ ಆಗಲಿ, ಕುಂಕುಮ ಆಗಲಿ ಕೊಟ್ಟಿರ್ತಾರಲ್ವ, ಅದನ್ನೇನು ಮಾಡಬೇಕು ಅಂತಂದರೆ, ಮನೆಯಲ್ಲಿ ಬಂದು ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನು ಕೊಟ್ಟಿರ್ತಕ್ಕಂಥದ್ದನ್ನೆಲ್ಲ ತಂದಿರ್ತಿರಲ್ಲ, ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ತಲೆ ಬಾಗ್ಲ ಹತ್ರ ಕಟ್ಟಿಬಿಟ್ರೆ ನಮ್ಮ ಮನೆಗೆ ಯಾವುದೇ ದೃಷ್ಟಿ ದೋಷನೂ ಬರಲ್ಲ ಒಂದು. ಮತ್ತು ನಮ್ಮ ಮನೆಗೆ ಒಂದು ರಕ್ಷಣೆ ಸಿಗುತ್ತೆ, ದೇವಿ ರಕ್ಷಣೆ ಇರುತ್ತೆ. ಆದರೆ ಇದನ್ನು ಆಗಾಗ ನೀವು ಚೇಂಜ್ ಮಾಡ್ತಿರಬೇಕು. ದೇವಸ್ಥಾನಕ್ಕೆ ಹೋಗ್ತಿರ್ತಾರಲ್ಲ, ಅವಾಗ ತಂದಿರ್ತಕ್ಕಂಥದ್ದನ್ನ ಪ್ರಸಾದವಾಗಿ ಅವ್ರು ಏನು ಕೊಡ್ತಾರೋ ನಿಂಬೆಹಣ್ಣು, ಪತ್ರೆ, ಅದನ್ನು ಮತ್ತೆ ಹಾಕಬೇಕು, ಹೊಸದರೊಳಗೆ ಹಾಕಬೇಕು, ಕಟ್ಟಬೇಕು. ಈ ಥರ ಮಾಡ್ತಾ ಇರಬೇಕು. ಅದನ್ನೇ ಇರಬಾರ್ದು, ಅದು ಪೂರ್ತಿ ಕೆಟ್ಟೋಗೋವರೆಗೂ ನಾವು ಹಂಗೆ ಬಿಡಬಾರ್ದು. ಅದನ್ನು ಮತ್ತು ತೆಗ್ದಿರ್ತಕ್ಕಂಥದ್ದನ್ನು ಯಾರು ತುಳಿಯದೇ ಇರೋ ಜಾಗಕ್ಕೆ, ಇಲ್ಲಾಂದರೆ ಹರಿಯುವ ನೀರಿಗಾದರೂ ಬಿಡಿ, ಒಳ್ಳೆಯದಾಗುತ್ತೆ. ಎಲ್ಲರೂ ಆಷಾಢ ಮಾಸದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಕೊಳ್ಳಿ, ನಿಮ್ಮ ಬಯಕೆಗಳನ್ನ ಈಡೇರಿಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಫಾಲೋ ಮಾಡಿ. ಧನ್ಯವಾದಗಳು. ಏನೇ ಡೌಟ್ ಇದ್ದರೂ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಉತ್ತರ ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.